ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂದ್ಕೊಳ್ತಾ ಇದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಏನೇನಿರುತ್ತೆ ಏನು ಅಂತ ಶೇರ್ ಮಾಡ್ತೀನಿ. ಅದೇನು ಅಂದರೆ, ನಾವು ಇವತ್ತು ಮನೇನ ಕ್ಲೀನ್ ಮಾಡ್ಕೋತಾ ಇದ್ದೀವಿ. ಯಾಕೆ ಕ್ಲೀನ್ ಮಾಡ್ತಿದ್ದೀವಿ ಅಂದರೆ, ಊರಲ್ಲಿ ನಮ್ಮ ಸಂಬಂಧಿಕರಲ್ಲಿ ಒಬ್ಬರು ತೀರ್ಕೊಂಡಿದ್ರು. ಹಾಗಾಗಿ ನಾವು ಮನೇನ ಕ್ಲೀನ್ ಮಾಡಬೇಕು, ಯಾಕಂದರೆ ಶುದ್ಧ ಆಗಬೇಕಲ್ಲ. ಅದಕ್ಕೋಸ್ಕರ ನಾವು ಈಗ ಮನೆಯೆಲ್ಲ ಕ್ಲೀನ್ ಮಾಡ್ಕೋದೆ. ಮೊನ್ನೆ ತಾನೇ ಕ್ಲೀನ್ ಮಾಡಿದ್ದೆ, ಅಂದರೆ ಬೇಸಿಗೆ ರಜೆ ಮುಗಿದ್ಮೇಲೆ ನಾನು ಒಂದ್ಸಲಿ ಮನೆ ಕ್ಲೀನ್ ಮಾಡ್ತೀನಿ, ಯಾಕಂದರೆ ಧೂಳೆಲ್ಲ ಬಂದಿರುತ್ತಲ್ಲ. ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀನಿ. ಮೊನ್ನೆ ಕ್ಲೀನ್ ಮಾಡಿದ್ದೆ, ಇವತ್ತು ಮತ್ತೆ ಕ್ಲೀನ್ ಮಾಡ್ತಾಯಿದ್ದೀವಿ. ಎಲ್ಲನೂ ಒಗ್ದಾಕಬೇಕು. ಬೆಡ್ಶೀಟು, ಚದರ, ಸೋಫಾ ಕವರ್ ಪ್ರತಿಯೊಂದನ್ನು ತೆಗೆದು ಧೂಳು ಹೊಡೆದು ಮನೆಯೆಲ್ಲ ಒರೆಸಿ ಆಮೇಲೆ ನಾವು ತಲೆ ಸ್ನಾನ ಮಾಡಿಕೊಂಡು ನಾಳೆಯಿಂದ ದೇವ್ರ ಪೂಜೆ ಮಾಡಬೇಕು. ಬನ್ನಿ, ನಮ್ಮ ಮನೆ ಕ್ಲೀನಿಂಗ್ ಬ್ಲಾಗ್ ಹೆಂಗಿರುತ್ತೆ ಅಂತ ಶೇರ್ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಫ್ರೆಂಡ್ಸ್, ಒಂದು ಕಟ್ಟು ನುಗ್ಗೆ ಸೊಪ್ಪು ತೊಗೊಂಬಂದಿದೆ ನಮ್ಮ ಮನೆಯವರು. ಆರ್ಗ್ಯಾನಿಕ್ ಸೊಪ್ಪು. ಇಲ್ಲಿ ಆರ್ಗ್ಯಾನಿಕ್ ಮಾರ್ಕೆಟ್ ಇರುತ್ತೆ, ಅಲ್ಲಿ ತೊಗೊಂಬಂದಿದ್ದಾರೆ. ಒಂದು ಕಟ್ಟಿಗೆ 10 ರೂಪಾಯಿ ಅಂತೆ. ಒಂದು ಕಟ್ಟಲ್ಲಿ ಇಷ್ಟು ಬಂದಿರೋದು ಇದು ಸೊಪ್ಪು. ಇದಕ್ಕೆ ನಾನು ಈಗೇನು ಮಾಡ್ತೀನಿ ಅಂದರೆ, ಹೆಸರು ಕಾಳು ಮಿಕ್ಸ್ ಮಾಡಿ ಪಲ್ಯ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಚಪಾತಿಗೆ ಹೆಸರು ಕಾಳು ಇಲ್ಲಾಂದರೆ ತೊಗರಿಬೇಳೆ ಯಾವುದಾದ್ರೂ ಮಿಕ್ಸ್ ಮಾಡಿ ಮಾಡ್ಬೋದು. ಏಯ್ ಯಾಕೆ? ಇದಕ್ಕೆ ಹೆಸರು ಕಾಳು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಹೆಸರು ಕಾಳನ್ನು ನೆನೆ ಹಾಕ್ಬೇಕಿದು ಮಧ್ಯಾಹ್ನಕ್ಕೆ. ಮಧ್ಯಾಹ್ನ ಅನ್ನೋಷ್ಟರಲ್ಲಿ ಸ್ವಲ್ಪ ಹೆಸರು ಕಾಳು ನೆನ್ಕೊಳ್ಳುತ್ತೆ. ಹಾಗಾಗಿ ಇಟ್ಟು ಪುಟ್ಟ ತೋರಿಸ್ತಿರೋದು ಬೇಡ, ತೋರ್ಸು ಹಾಂ, ನೋಡಿದ್ರು ಬಿಡು. ಚೆನ್ನಾಗಿದೆ ಸೊಪ್ಪು, ಇನ್ನೇನು ಬಲ್ತು ಇಲ್ಲ ಮತ್ತು ತೀರ ಎಳಸು ಇಲ್ಲ. ಹುಳ ಇದಂದರೆ ರೋಗ ಬಂದಿರುತ್ತೆ ಕೆಲವೊಂದು ಸೊಪ್ಪಿಗೆ, ಚುಕ್ಕಿ ಥರ. ಆ ಥರನೂ ಇಲ್ಲ, ಸೊಪ್ಪು ಚೆನ್ನಾಗಿದೆ. ಈಗ ಇದನ್ನು ಕ್ಲೀನಾಗಿ ತೊಳೆದು ನೀರು ಇಳಿಯೋಕೆ ಇಡ್ತೀನಿ. ಮಧ್ಯಾಹ್ನ ಅಷ್ಟೊತ್ತಿಗೆ ಅನ್ನೋರಿಗೆ ಚೆನ್ನಾಗಾಗುತ್ತೆ. ಇನ್ನೂ ಹೆಸರು ಕಾಳು ನೆನಿಬೇಕಲ್ಲ, ಹಾಗಾಗಿ ಇಷ್ಟು ಬಂದೈತೆ ಕಡ್ಡಿ. ಅದರಲ್ಲಿ 3 ಕಡ್ಡಿ ಇಟ್ಕೊಂಡು ಆಟ ಆಡ್ತಾನೆ ಇವನು. 3 ಕಡ್ಡಿ ಅವನು. ಅಯ್ಯೋ ನನ್ನ ಅಪ್ ಆ್ಯಂಡ್ ಡೌನ್. ಇದಕ್ಕೆ ಹಾಕ್ಗ ನಾನು ತೊಳಿತೀನಿ. ಹಾಕಿ ಪಟಾಪಟ್ ತುಂಬಿಸ್ಕೊಡ. ಏಯ್ ಕಿರ್ಚಂಗಿಲ್ಲ. ನಿನ್ನ ಕಾಲು ನೋತೈತಲ್ಲ, ಕೆಲಸ ಮಾಡ್ಬಿಡ ನಡಿ. ನೀನು ಪುಟ್ಟ ಯಾಕೆ ಮುಚ್ಚಿಡ್ತೈತೆ? ಪುಟ್ಟ ತಲೆ ಸ್ನಾನ ನಾಳೆ ಮಾಡಿಸ್ತೀನಿ. ನುಗ್ಗೆ ಸೊಪ್ಪಿನ ಜೊತೆ ಹೆಸರು ಕಾಳು ಹಾಕಿ ಮಾಡ್ತೀನಿ ಅಂತ ಹೇಳಿದೆ ಅವಾಗಲೇ. ಅದಕ್ಕೊಂದು ಸ್ವಲ್ಪ ಹೆಸರು ಕಾಳು ನಾನು ಹಾಕ್ತೀನಿ ಇವಾಗಲೇ. ಏನು ನೋಡ್ರಿ, ಇಂಥದ್ದು ಹುಳ ಇದು. ಅಂದರೆ ನುಸಿನೂ ಅಲ್ಲ, ಈ ಕಡೆ ಇದೂ ಅಲ್ಲ, ಒಂಥರ ಹುಳ ಇದ್ದಾವೆ ಇವು. ಉದ್ದಿನಬೇಳೆಲ್ಲ ಆದರೆ ಗೊತ್ತೇ ಆಗೋಲ್ಲ. ತಳದಾಗ ಕುಂತ್ಬಿಟ್ಟಿರ್ತಾವೆ ಬಾಕ್ಸ್ ಕೆಳಗಡೆ. ಹಾಗೆ ಫುಲ್ ಅಲ್ಲೇ ತಿಂದು ಹಿಟ್ಟು ಥರ ಮಾಡಿಬಿಡ್ತವೆ. ಹಾಗಾಗಿ ನಾನು ಫ್ರಿಜ್ಗೆ ಇಟ್ಟಿರ್ತೀನಿ. ಈ ಸಲ ಫ್ರಿಜ್ಗೆ ಇಡೋದು ಮರ್ತೋಯ್ತು, ಹಾಗಾಗಿ ಹುಳ ಆಗಿಬಿಟ್ಟಿದೆ. ಈಗ ಮೊನ್ನೆ ತಾನೇ ರೀಸೆಂಟಾಗಿ ತಂದಿರೋದು ರೇಷನ್ ಎಲ್ಲ, ಆದರೂ ಹಾಗಾಗಿದೆ ನೋಡಿರಿ. ಇದ್ರಾಗ ಎಷ್ಟು ಆಗಿದೆ. ಬೇಡ ಪುಟ್ಟ, ಸಾಯಿಸಬಾರ್ದು. ಬೇಡ ಸಾಯಿಸಬಾರ್ದು, ಪಾಪ ಬರುತ್ತೆ. ಆ ಕಡೆ ಅಕ್ಕನ ಆಚೆ ಕಡೆ ಒಂದು ಬಾಕ್ಸ್ ತಂಬೋಗಿದ್ರದ್ದು ಉದ್ದಿನಬೇಳೆ ಬಾಕ್ಸ್ ತಂಬೋ. ಇದು 1 kg ಇದೆ. ಎಷ್ಟು ಬೇಕು ಅಷ್ಟು ತಗೊಂಡು ಮತ್ತೆ ನಾನು ಇದನ್ನು ಫ್ರಿಜ್ಜಿಗೆ ಕಟ್ಟಿಟ್ಬಿಡ್ತೀನಿ. ಇಲ್ಲಾಂದರೆ ಹಿಂಗೆ ಇದರಲ್ಲಿ ಗೊತ್ತಿಲ್ಲ, ಈಗ ಇದರಲ್ಲಿ ಎಲ್ಲಾರು ಒಂದು ಉಳ್ಕೊಂಡಿತ್ತು ಅಂದರೆ ನಾಳೆಗೆ ಅದು ಎಷ್ಟೊಂದು ಹುಳ ಆಗಿರುತ್ತೆ. ಹಾಗಾಗಿ ಎಷ್ಟು ಬೇಕಷ್ಟು ತಗೊಂಡು ಫ್ರಿಜ್ಗೆ ಕಟ್ಟಿಟ್ಬಿಡ್ತೀನಿ ಫಸ್ಟ್. ಫ್ರೆಂಡ್ಸ್, ಇಲ್ಲಿ ಇಡ್ಲಿ ರವಾನ ಹಾಕಿದ್ದೀನಿ ಪಾತ್ರೆಗೆ. ಇಲ್ಲಿ ಉದ್ದಿನಬೇಳೆ, ಸ್ವಲ್ಪ ಅವಲಕ್ಕಿ ಮತ್ತು ಇದು ಏನು
ಸಬ್ಬಕ್ಕಿ ಹಾಕಿದರೆ ಚೆನ್ನಾಗಿ ಬರುತ್ತೆ ಇಡ್ಲಿ, ಮತ್ತು ಅವಲಕ್ಕಿ, ಉದ್ದಿನಬೇಳೆ ಇದಿಷ್ಟೇ ಹಾಕಿ ಈಗ ಇದನ್ನು ಎರಡು ನೆನೆಯಕ್ಕೆ ಇಡ್ತೀನಿ. ಉದ್ದಿನಬೇಳೆನ ನೆನೆಯಕ್ಕೆ ಹಾಕಿ ಇಟ್ಟಿದ್ದೀನಿ. ಒಂದು 2-3 ಸಲ ತೊಳೆದು ನೆನೆಸಕ್ಕೆ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಇಡ್ಲಿ ರವೆನೂ ನೆನೆಯಕ್ಕೆ ಇಟ್ಟಿದ್ದೀನಿ. ಅಂದರೆ ನೆನೆಯೋಕೆಂದರೆ ಜಾಸ್ತಿ ನೀರು ನಿಂತ್ಕೊಳ್ಳೋ ಥರ ಅಲ್ಲ, ರವೆಗೆ ಸ್ವಲ್ಪ ನೆನೆಯೋಷ್ಟೇ ನೀರು ಹಾಕಬೇಕು. ಅದೆಲ್ಲ ನೀರು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ರವೆ, ಅಂದರೆ ಇಡ್ಲಿ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ ಹಾಕಿಡೋದು. ರಾತ್ರಿ ಏನು ಮಾಡಬೇಕು, ಈ ರವಾನ ಮತ್ತು ಈ ಉದ್ದಿನಬೇಳೆನ ಮಿಕ್ಸಿ ಮಾಡಿ ಎರಡು ನೀಟಾಗಿ ಕಲಿಸ್ಕೊಳ್ಬೇಕು. ಬೆಳಗ್ಗೆಗೆ ಇಡ್ಲಿಗೆ ಅಂದರೆ ಇವತ್ತು ರಾತ್ರಿ ಮಾಡಬೇಕು. ಇಲ್ಲಿ ಚಪಾತಿ ಹಿಟ್ಟು ಕಲಿಸಿಟ್ಟೈತೆ, ನುಗ್ಗೆ ಸೊಪ್ಪನ್ನು ತೊಳೆದಿಟ್ಟೈತೆ. ನೆಕ್ಸ್ಟ್ ಬಂದರೆ ಹೆಸರು ಕಾಳನ್ನು ನೆನೆಯಕ್ಕೆ ಇಟ್ಟಿದ್ದೀನಿ. ಈಗ ಇದಿಷ್ಟು ಅರ್ಧಂಬರ್ಧ ಅಂದರೆ ಪ್ರಿಪ್ರೇಷನ್ ಆಗಿದೆ. ನಾಳೆಗೆ ಇಡ್ಲಿಗಾಯಿತು, ಮಧ್ಯಾಹ್ನಕ್ಕೆ ಚಪಾತಿಗೆ ಪಲ್ಯಗೆ ರೆಡಿ ಆಯಿತು. ಈಗ ನೆಕ್ಸ್ಟ್ ಹಾಗೆ ಬಂದರೆ ನಾವು ಮನೇನ ಕ್ಲೀನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ಏನು ಅಂದರೆ ಕರೆಂಟು ಹೋಗೋದು ಬರೋದು ಮಾಡ್ತೈತೆ. ಇನ್ನೂ ಜೋಳ ಹಾಸ್ ಮಾಡಬೇಕು ನೋಡಿರಿ, ನಾನು ಅಲ್ಲೇ ಇಟ್ಟೆ ಜೋಳದ ಚೀಲ, ಒಂದು ವಾರ ಆಯ್ತೇನಪ್ಪ ಅಲ್ಲೇ ಐತೆ. ಈಗ ನೆಕ್ಸ್ಟು ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಕರೆಂಟ್ ಹೋಗೋದು ಬರೋದು ಮಾಡ್ತೈತೆ. ಕರೆಂಟು ನಿನ್ನೆ ಮಳೆ ಗಾಳಿ ಸಲುವಾಗಿ ಕಂಬಗಳು ಬಿದ್ದಿದ್ದಾವಂತೆ ಊರಲ್ಲಿ. ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೆ ಗ್ಯಾರಂಟಿ ಇಲ್ಲ. ಇರೋವಾಗಲೇ ಈ ಸೋಫಾ ಕವರು ಮತ್ತು ಬೆಡ್ಶೀಟ್ ಫಸ್ಟು ಮಿಷನ್ಗೆ ಹಾಕಿಬಿಡೋಣ, ಮತ್ತು ಸಂಜೆ ಆದ ತಕ್ಷಣ ಮಳೆ ಸ್ಟಾರ್ಟ್ ಆಗುತ್ತೆ. ನೆನ್ನೆ ಒಗ್ದಾಕಿರೋ ಮೇಲೆ ಬಟ್ಟೆ ತೆಗ್ದೇ ಇಲ್ಲ, ಯಾಕಂದ್ರೆ ಮಳೆ ಸಲುವಾಗಿ ಇಲ್ಲೇ ತಂದು ಒಣಗಾಕಕ್ಕೆ ಜಾಗ ಇಲ್ವಲ್ಲ ಒಳಗೆ, ಅಲ್ಲೇ ಬಿಟ್ಟಿದ್ದೀವಿ. ಅವು ಒಣಗಿದಾವೆ ಅನ್ಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಒಣಗಾಕಿದ್ದೀನಿ. ಇಲ್ಲಿ ಜಾಗ ತುಂಬಿದ ಮೇಲೆ ಹೊರಗೆ ಹಾಕಿರೋದು, ಅಲ್ಲೇ ನೆನ್ಕೊಳ್ಳಿ ಅಂತ ಅಲ್ಲೇ ಬಿಟ್ಟಿದ್ದೆ. ಈಗ ಬೇಗ ಬೆಡ್ಶೀಟು ಸೋಫಾ ಕವರ್ ಅಷ್ಟೇ ಫಸ್ಟು ಮಿಷನ್ಗೆ ಹಾಕ್ತೀನಿ. ಮಿಕ್ಕಿರೋದೆಲ್ಲ ಕೈಲೇ ಒಗ್ದಾಕ್ಕೋತೀನಿ. ಮತ್ತು ಅಡುಗೆ ಮಗು ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಈಗ ಈ ಸ್ಕೇಲ್ ಕಳ್ಕೊಂಬರ್ತೀಯಾ ನಾಳೆ? ಪೆನ್ಸಿಲು ಸ್ಕೇಲು ಎಲ್ಲ ಕಳ್ಕೊಂಬರಕ್ಕೆ ಸ್ಟಾರ್ಟ್ ಮಾಡೋಣ ನೋಡ್ರಿ. ಆಗಲೇ 2 ಕಳೆದಾಕಿದ್ದಾನೆ. ಮಂಡೆ ನೋಡ್ರಿ, ಮತ್ತೆ ಇದನ್ನು ಕಳೆದಾಕೊಂಬರ್ತಾ ಏನು ಅಂತ ಶುರುವಾಗೋಯ್ತು. ಒಂದ್ಸಲಿ ನಾನು ನಿಮ್ಗೆ ತೋರಿಸಿದ್ದೆ ಎಷ್ಟೊಂದು ಪೆನ್ಸಿಲ್ಗಳಿತ್ತು. ಇನ್ನೆಲ್ಲ ಖರ್ಚಾಗ್ತಾವೆ ನೋಡಿ. ಇವನ್ನ ಇನ್ನೂ ಮೊನ್ನೆ ತಾನೇ ಒಗ್ದಾಕಿದ್ದೀನಿ. ಮತ್ತೆ ಇವತ್ತು ಮುಗಿಬೇಕು. ಮಮ್ಮಿ ಅಲ್ಲೋಡಿ ಹ್ಯಾಂಗ್ ಇಳಿತೀನಿ ನೋಡಿದ್ದೆ, ಅಲ್ಲೋಡಿಲ್ಲ ಹ್ಯಾಂಗ್ ಇಳಿತೀನಿ. CYCಯಲ್ಲಿ ನಂದು ಸೈಕಲ್ ಐತೆ. ಎಲ್ಲರೂ ಸೈಕಲ್ ಐತೆ ಅಂತ, ನಂದು ಸೈಕಲ್ ಐತೆ ಅಂತ ಅನ್ಕೊಳ್ತಾರೆ. ನೋಡಿ ಇಟ್ಕೊಳ್ಳವಾ? ಮಮ್ಮಿ ನನ್ನ ಫ್ಯಾನ್ಗಳು ರಸ್ಲಾ ಇಲ್ಲಿ ಫೋನ್ ಐತೆ. ಎಲ್ಲ ಮ್ಯಾಟ್ಗಳೊಂದು ತೊಳೆದು ಹಾಕಬೇಕು. ಒಂದು ಮ್ಯಾಟ್, ಇಲ್ಲೊಂದು ಮ್ಯಾಟ್, ಅಡುಗೆ ಮನೆದೊಂದು ಮ್ಯಾಟ್. ಇದಕ್ಕಿಲ್ಲ ಇಟ್ಟಪ್ಪ, ನಾ ತಗೋತೀನಿ ಬಿಡು. ಮತ್ತೆ ಅದೊಂದು ತೊಗೊಂಬ, ಅಮ್ಮನ ಜೊತೆ ನೀವೇ ಹೆಲ್ಪ್ ಮಾಡಂತ. ಅದೊಂದು ತೊಗೊಂಬ, ಡೋರ್ ಮುಂದೆ ಇರೋದು. ಪಪ್ಪನ ಅದಂದ್ರು ಇಲ್ಲೊಂದು ಬಾತ್ರೂಮಿಂದು ಒಂದು ಮ್ಯಾಟ್. ಇವಿಷ್ಟು ಇನ್ನು ಟಾಯ್ಲೆಟಿಂದ ಒಂದು ಮ್ಯಾಟ್ ಐತೆ. ಇವೆಲ್ಲ ಒಗೆದು ಹಾಕ್ಕೋಬೇಕು. ಫಸ್ಟ್ ಮ್ಯಾಟ್ಗಳು ಒಗೆದು ಹಾಕ್ಕೋಬೇಕು. ಅಲ್ಲೊಂದು ಮ್ಯಾಟ್ ಐತೆ, ಅದನ್ನು ಇವನೀಗ ಫಸ್ಟ್ ಕ್ಲೀನ್ ಮಾಡಿ ಬಿಸಿಲು ಹೋಗೋ ಅಷ್ಟರಲ್ಲಿ ಒಗೆದು ಹಾಕ್ಬಿಡ್ಬೇಕು. ಇದನ್ನ ಹೋಗಿ ಕಿಟ್ಟ ವಾಷಿಂಗ್ ಮಿಷಿನ್ ಒಳಗ ತೊಳಕ್ಕ ಮೊನ್ನೆ ಹಾಕಿದಂಗೆ ಐತಿದೆ. ಮೊನ್ನೆನೇ ಹಾಕಿದ್ದು. ಒಂದು ಗುಬ್ಬಿಯರು ಬಂದು ಹೋದ್ಮೇಲೆ ರಾತ್ರಿ ಮಳೆ ಬಂತಲ್ಲ,
ಅವಾಗ ಚಾಪೆಗಳ್ನ ಹಾಕಿದ್ರೆ ಕಿತ್ ನೋಡು ತೊಳ್ಕೊಂಡ್ಬಿಡ್ತಿದ್ವಿ ಅಲ್ಲೇ ಮಳೆ ನೀರು. ಇದು ಪಕ್ಕದ ಮನೆಯವ್ರು ಐತಲ್ಲ ಅಕ್ಕ ಶಕೆ ಅಕ್ಕ ಶಕೆ ಅಕ್ಕ ಶಕೆ ಫ್ಯಾನ್ ಹಾಕೋ ಶಕೆ ಡ್ರೆಸ್ ಕಳಿಬೇಕು ಕಳಿ. ಕಳಿ ಶಕೆ ಆಗ್ತೈತಿ ರಾತ್ರಿ ಥರ ಇರ್ತೀನಿ ಹಾಂ ಕೊಡು ಎಷ್ಟು ದುಡ್ಡು ಬಂದವು ನೋಡೋಕೆ ದಿನ ಕಸ ಗುಡಿಸ್ತೀವಿ, ದಿನ ನೆಲ ಒರೆಸ್ತೀವಿ. ಕಿತ್ತು ಕಸ ಗುಡಿಸ್ಕೊಂಬಂದ್ರೆ ಎಷ್ಟು ಕಸ ಬಂದೈತೆ ಎಲ್ಲ ಒಂಥರ ಏನು ಹೇಳ್ತಾರೆ ಇದು ಕಸದ ಗೂಡೆಲ್ಲ ಇರುತ್ತಲ್ಲ ಆ ಥರ ಅದು ಗಂಟು 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 ಬೀರು ಸಂದಿಲಿ ಮಂಚದ ಸಂದಿಲಿ ಅಲ್ಲೆಲ್ಲ ಕೂತ್ಕೊಂಡಿರುತ್ತೆ. ಎಷ್ಟಿರುತ್ತೆ ಕಸ. ಡೈಲಿ ಹೊಡೆದು ಒರೆಸ್ತೀವಿ, ಆದರೂ ಇಲ್ಲಿ ಇಷ್ಟು ಕಸ ಬರುತ್ತೆ. ಕ್ಲೀನ್ ಮಾಡ್ಸರ್ತೀವಿ ಒಂದ್ಸಲ ಬರುತ್ತೆ ಇಷ್ಟು. ರೂಮ್ ಒಳಗಿಂದು ಧೂಳೆಲ್ಲ ಕೊಡೋಕೊಂಡು ಆದಮೇಲೆ ಕಸ ಗುಡಿಸಿ ಇವಾಗ ಅದನ್ನ ಕ್ಲೀನ್ ಮಾಡಿ ಇವಾಗ ಹಾಲ್ ಕಡೆ ಕ್ಲೀನ್ ಮಾಡ್ತಾಯಿದ್ದೀನಿ. ಅದರಲ್ಲೂ ರೂಮಿನ ಫ್ಯಾನ್ ಹಾಲಿನ ಫ್ಯಾನು ಅಂತೂ ಸಖತ್ ಧೂಳು ಹಿಡ್ಕೊಂಡಿರುತ್ತೆ. ಆವಾಗವಾಗ ಕ್ಲೀನ್ ಮಾಡ್ಕೊಂಡಿರ್ತೀವಿ, ಬಟ್ ಮತ್ತೆ ಧೂಳಾಗಿರುತ್ತೆ. ಯಾಕಂದರೆ ಆನಲ್ಲಿ ಇರುತ್ತಲ್ಲ ಯಾವಾಗಲೂ ಡಸ್ಟ್ ಎಲ್ಲ ಹಿಡಿದಿರುತ್ತೆ. ಇವಾಗ ಫ್ಯಾನನ್ನು ಕ್ಲೀನ್ ಮಾಡಿ ಅಲ್ಲಲ್ಲಿ ಏನಾದರೂ ಜೇಡ ಕಟ್ಟಿರುತ್ತಾ ಅಥವಾ ಕಣ್ಣಿಗೆ ಕಾಣದೇ ಇರೋ ಥರ ಜೇಡ ಕಟ್ಟಿರುತ್ತೆ, ಅದನ್ನೆಲ್ಲ ಬಿಡಿಸ್ಕೊಂಡ್ರೆ ಆಯ್ತು ಅಂತ ಬಿಡಿಸ್ಕೊಂಡು ಇವಾಗ ಎಲ್ಲ ಶೋಕೇಸ್ ಐಟಮ್ಗಳೆಲ್ಲ ತೆಗೆದು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇವನ್ನ ಎಷ್ಟು ಕ್ಲೀನ್ ಮಾಡಿಡ್ರಿ ಮತ್ತು ನೋಡ್ರಿ ಇಲ್ಲಿ ಧೂಳು ಹೆಂಗೆ ಬಂದು ಕೂತ್ಕೊಂಡಿರುತ್ತೆ ಅದು. ಇಲ್ಲಿ ಇದು ಅಂತ ನೋಡ್ರಿ ಎಷ್ಟು ಎಷ್ಟು 15 ಡೇಸ್ ವಾರಕ್ಕೊಂದ್ಸಲಿ ಹೀಗೆಲ್ಲ ಕ್ಲೀನ್ ಮಾಡಿರ್ತೀವಿ, ಆದರೂ ಎಷ್ಟು ಅಂದರೆ ಧೂಳು ಅಂದರೆ ಈ ಗಾಳಿ ಸಮೇತ ಬರುತ್ತಲ್ಲ ಮಳೆ ಇವಾಗ, ಹಾಗಾಗಿ ಸ್ವಲ್ಪ ಧೂಳು ಜಾಸ್ತಿ. ಹಾಂ ನೋಡ್ತೀನಿ ತಡ್ಕೊಂಡು. ಈಗ ಫಸ್ಟ್ ನಾನೇನು ಮಾಡ್ತೀನಿ ಅಂದರೆ ಬೆಡ್ಶೀಟ್ಗಳು ಚಾದರ್ ಮ್ಯಾಟ್ಗಳೆಲ್ಲ ಒಗೆದಾಕಿ ಬಂದ್ಬಿಡ್ತೀನಿ. ಯಾಕಂದರೆ ಮಳೆ ಹೇಳಕ್ಕೆ ಬರಲ್ಲ ಯಾವಾಗ ಬರುತ್ತೆ ಏನಂತ. ಮ್ಯಾಟ್ಗಳಂತೂ ಬೇಕೇ ಬೇಕಲ್ವ, ಹಾಗಾಗಿ ಫಸ್ಟು ನಾನೆಲ್ಲ ಹಾಸಿಗೆಗಳನ್ನು ಮ್ಯಾಟ್ಗಳನ್ನು ಒಗೆದಾಕಿ ಬಂದು ಆಮೇಲೆ ಅಡುಗೆ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಟೈಮ್ 1 ಗಂಟೆ ಆಯಿತು. ಅಡುಗೆ ಮಾಡಿ ಊಟ ಮಾಡಿ ಮತ್ತೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೋತೀವಿ. ಈಗ ಫಸ್ಟು ಫಟ್ ಅಂತಂದು ಹೋಗಿ, ಯಾಕಂದರೆ ಎಲ್ಲದೂ ಮಿಷನ್ಗೆ ಹಾಕೋಕ್ಕಾಗಲ್ಲ, ಅದು 1 ಅವರ್ ಬೇಕು ಒಂದೊಂದಿಷ್ಟು ಬಟ್ಟೆ ಹಾಕಿದ್ರೆ. ಸ್ವಲ್ಪ ಮಿಷನ್ಗೆ ಹಾಕ್ತೀವಿ, ಸ್ವಲ್ಪ ಕೈಯಿಂದ ನಾವು ಮ್ಯಾಟ್ಗಳೆಲ್ಲ ಕೈಯಿಂದನೇ ಒಗಿಬೇಕಲ್ಲ, ಹಾಗಾಗಿ ಫಸ್ಟು ಬಟ್ಟೆ ಒಗೆದು ಬಿಸಿಲಿಗೆ ಹಾಕಿ ಬಂದುಬಿಟ್ರೆ ಬಿಸಿಲಿಗೆ ಬಟ್ಟೆನೂ ಮಾಡ್ಕೊತವೆ. ಬೇಡದೇ ಇರೋ ಚಪ್ಪಲಿ ಎಲ್ಲ ಒಳಗಿಟ್ರಿ ಅವನು. ಅದು ನೋಡಲ್ಲಿ ಕಿಟಕಿ ಹೆಂಗಾಯ್ತು, ಅದು ಕಾಲಿನ ಸ್ಪ್ರೇ ಮಾಡಿ ಒಂದು ಬೇರೆ ಬಟ್ಟೆಯಿಂದ ಒರೆಸೋದು ಕಿಟಕಿನ. ಗ್ಲಾಸ್ ಎಲ್ಲ ಬಾರ್ ಆಯ್ತು. ಹೊರಗಿಂದ ನೋಡಲ್ಲೇ ಮೇಲ್ಗಡೆ ಇಟ್ಟು ತೆಗೆದ ಇಳಿ ಕೆಳಗಿಳೀನಿ. ಆ ಕಾಲಿನ ಸ್ಪ್ರೇ ಮಾಡಿ ಒರೆಸೋದು ಗ್ಲಾಸ್ಗಳು ಎಲ್ಲ ನೋಡಲ್ಲ ಹೆಂಗೆಲ್ಲ ಬಾರ್ ಬೀಳ್ತಾವೆ. ಹೊರಗೆ ಬಂದು ನಿಂತು ನೋಡಿಲ್ಲಿ ಸೈಡ್ಗೆ ಹೆಂಗೆ ಕಾಣಿಸುತ್ತೆ, ಕ್ಲೀನಾಗಿಲ್ಲ ಅದು. ಬಾ ಒಳಗೆ ಬಾ, ಬಿಸಿಲೈತೆ. ಬೇಡದಾಗಿರೋ ಚಪ್ಪಲಿ ಎಲ್ಲ ಬಾಕ್ಸಿಗೆ ಹಾಕಿ ತೆಗೆದಿಡ್ರಿ. ಇದನ್ನ ಎಸಿನ ಕಸಕ್ಕೆ ಹಾಕ್ರಿ, ಇನ್ನು ವಸಿಷ್ಟೊಂದು ಚಪ್ಪಲಿನ ಡಸ್ಟ್ಬಿನ್ ಒಳಗೆ ಹಾಕಿ ಇವ್ನು ಸಾಕು. ಇನ್ನು ಯಾರು ಹಾಕೋತಾರೆ ಅವನ್ನೆಲ್ಲ. ಗುಬ್ಬಿ ಕೊಟ್ಟು ಕಳಿಸಿತ್ತಲ್ಲ, ಅವಳು ಹೊಸ ತೊಗೊಂಡಾಳು ಒಂದು ಮೊನ್ನೆ.
ಮೇಲೆಗಡೆ ಹುಳನ ಪಕ್ಷಿನ ಆ ಹುಳನ ಪಕ್ಷಿನ ಪಕ್ಷಿ ಬರ್ಡ ಇನ್ಸೆಕ್ಟಾ ಬರ್ಡ್ ಯಾವ ಬರ್ಡ್ ಸುಮ್ಮನೆ ನಿಂತ್ಕೊಂಡು ಫೋನ್ ನೋಡ್ತಾ ಮಮ್ಮಿ ಈ ಫೋನ್ ನೋಡ್ತಾರೆ ಅಷ್ಟೇ ಕೆಲಸ. ಈಗ ಇಷ್ಟು ಒಗೆದು ಹಾಕಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಇಷ್ಟು ಇವು ಡೈಲಿ ಯೂಸ್ ಮಾಡವು. ಇನ್ನೂ ಇದ್ದಾವೆ ಒಳಗೆ, ಅಂದರೆ ಅವು ಯೂಸ್ ಮಾಡಿಲ್ಲ, ಟಚ್ ಮಾಡಿಲ್ಲ. ಹಾಗಾಗಿ ಅವನ್ನ ಆಮೇಲೆ ನೀರಾಗ ಹಾಕಿ ಹಾಗೆ ಒಣಗಾಕಿದ್ರೆ ಆಯ್ತು ಅಂದ್ಕೊಂಡಿದ್ದೀನಿ. ಇವಿಷ್ಟು ಕ್ಲೀನಾಗಿ ಒಗೆದು ಹಾಕಿರೋದು. ಮ್ಯಾಟ್ಗಳು ಎಲ್ಲ ಪೂರ್ತಿನೇ ಒಗೆದು ಹಾಕಿದ್ದೀನಿ. ಮತ್ತು ಸೋಫಾ ಕವರ್, ಬೆಡ್ಶೀಟ್ ಇದೆಲ್ಲ ಆಗಿದೆ. ಇದಿಷ್ಟು ಒಣಗ ಅಷ್ಟರಲ್ಲಿ ನಾನು ಇವಾಗ ಫಟಾಫಟ್ ಅಂತ ಅಡುಗೆ ಮಾಡಿ ಮುಗಿಸ್ಕೋಬೇಕು. ಚೆನ್ನಾಗಿದೆ ಬಿಸಿಲು, ಹೇಳೋಕ್ಕಲ್ಲ ಮತ್ತೆ ಮಳೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂಥೇಳಿ. ಹೆಸರು ಕಾಳು ಕಂಪ್ಲೀಟಾಗಿ ಪೂರ್ತಿ ನೆಂದಿಲ್ಲ ಇವು. ಇನ್ನೇನು ಮಾಡ್ತೀನಿ ಅಂದರೆ ಈಗ ಕುಕ್ಕರ್ಗೆ ಹಾಕಿ ಒಂದೆರಡು ವಿಷಲ್ ತೆಗೆಸ್ತೀನಿ. ಪೂರ್ತಿ ಸೌಂಡ್ ಕೇಳಿದ್ರೆ ಗೊತ್ತಾಗ್ಬೋದು. ರಾತ್ರಿ ನೆನಾಕಿ ಹಾಕಿದ್ರೆ ಚೆನ್ನಾಗಿ. ರಾತ್ರಿ ನೆನಾಕಿದ್ದೀವ್ರು ಏನು ಮಾಡಿದರು, ಕರಾಟೆ ಕ್ಲಾಸಿಗೆ ತೊಗೊಂಡು ಹೋದರು. ಹಾಗಾಗಿ ಈಗ ಲೇಟಾಗಿ ನೆನಾಕಿ ಹಾಕಿದ್ದೀನಿ. ಫ್ರೆಂಡ್ಸ್, ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಗ್ತಾಯಿದೆ. ಅಂದರೆ ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ನುಗ್ಗೆ ಸೊಪ್ಪನ್ನ, ಈಗ ಇದಕ್ಕೆ ಹೆಸರು ಕಾಳನ್ನ ಸೇರಿಸ್ಕೋಬೇಕು ಅಷ್ಟೇ. ಹೆಸರು ಕಾಳಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಅದು ಪೂರ್ತಿ ನೆಂದಿರಲಿಲ್ಲ, 2 ವಿಷಲ್ ಹೊಡಿಸ್ತಿದೆ, ಪೂರ್ತಿ ಕುದ್ದೋಗಿದೆ. ಇವಾಗ ಅದನ್ನು ಮಿಕ್ಸ್ ಮಾಡಬೇಕು. ಇವಾಗ ಸೊಪ್ಪು ಚೆನ್ನಾಗಿ ಎಣ್ಣೆ ಫ್ರೈ ಆಗಿದೆ. ಇದು ಆಮೇಲೆ ಹೆಸರು ಕಾಳನ್ನ ಸೇರಿಸ್ಬೇಕಾಗಿದೆ. ಈಗ ನಾನು ನೋಡ್ರಿ ಇಲ್ಲಿ ಚಪಾತಿ ಲಟ್ಟಿಸ್ತಾಳೆ. ಎಷ್ಟು ದೊಡ್ಡ ದೊಡ್ಡ ಲಟ್ಟಿಸಿದಾಳೆ ಚಪಾತಿ. ಹೌದು, ಫುಲ್ ದೊಡ್ಡ ದೊಡ್ಡ ಲಟ್ಟಿಸ್ತಾಳೆ. ಕಲ್ತಿದ್ದಾಳೆ ಮಾಡೋದು. ನೋಡಿ ಎಷ್ಟು ತೆಳ್ಳಗೆ, ಎಷ್ಟು ದೊಡ್ಡದಾಗಿ ಲಟ್ಟಿಸ್ತಾಳೆ. ಈಗ ಲಟ್ಟಿಸಿ ಇದಕ್ಕೆ ಹಾಕ್ತಾಳೆ. ನಾನು ಬೇಯಿಸ್ಕೋತೀನಿ. ಒಂದು ಕಡೆ ಪಲ್ಯಕ್ಕಿಟ್ಟು ಒಂದು ಕಡೆ ಚಪಾತಿನ ಬೇಯಿಸ್ಕೋತೀನಿ. ಇವಾಗ ಸಿಂಗಲ್ ಚಪಾತಿ ಮಾಡ್ತಾಳೆ. ಪದ್ರಿಂದ ಮಾಡೋಕ್ಕೆ ಬರೋಲ್ಲ. ಸಿಂಗಲ್ಲೇ ಚೆನ್ನಾಗಿರುತ್ತೆ, ಟೇಸ್ಟ್ ಅಷ್ಟೇ. ಮತ್ತು ತುಂಬ ಫುಲ್ಲು ಸಖತ್ತಾಗಿ ದೊಡ್ಡದಾಗೆ ಲಟ್ಟಿಸ್ತಾಳೆ ಚಪಾತಿನ. ಹತ್ರನೇ ಇಟ್ಕೋ ಹಿಟ್ಟಿಂದು, ಅಲ್ಲೇನೆ. ಹಾಂ, ಪಲ್ಯ ರೆಡಿ ಆಯ್ತು ನೋಡ್ರಿ, ನುಗ್ಗೆ ಸೊಪ್ಪಿನ ಪಲ್ಯ. ಮತ್ತು ಈ ಕಡೆ ಚಪಾತಿನೂ ರೆಡಿ ಆಗ್ತಿದೆ. ಇಲ್ಲಿ ಹಂಚಲ್ಲಿ ಕೂಡ ಬೇಯ್ತಾ ಇದೆ ಚಪಾತಿ. ಬೇಯಿಸ್ಬಿಟ್ಟು ಇದಕ್ಕೆ ಮೇಲೆ ತುಪ್ಪ ಹಾಕಿ ಬಿಸಿ ಬಿಸಿದು ಯಾರಾದರೂ ಮಾಡಿಕೊಟ್ರೆ 4-5 ಚಪಾತಿ ತಿನ್ಬೋದು. ಬೇಡ ಬಿಡ್ರಿ, ಯಾರು ತಿನ್ನಲ್ಲ. ಫ್ರೆಂಡ್ಸ್, ಊಟ ಮಾಡಿ ಇವಾಗ ರೂಮ್ ಮುಗಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೆಲ ಒರೆಸ್ಬಿಟ್ಟು ಇದಕ್ಕೆ ಬೆಡ್ಶೀಟ್ ಹಾಕ್ಕೊಡ್ಬೇಕು. ನಮ್ಮ ಸಿಸ್ಟಂಗೆ ನಿದ್ದೆ ಬೇರೆ ಬರ್ತಾ ಇದೆಯಂತೆ. ನಿದ್ದೆ ಬರ್ತಿಲ್ವಂತೆ, ಅವನು ಕ್ಲೀನ್ ಮಾಡ್ತಾನೆ. ಆಯಿತಾ? ಹಾಯ್ ಫ್ರೆಂಡ್, ವಿಡಿಯೋ ಹಿಂದಿ ಮಾತಾಡ್ಬೋದಾ? ಮಮ್ಮಿ, ಗೊಂಬೆನ ಒಕ್ಕೊಂತೀನಿ. ಗೊಂಬೆನ ಒಕ್ಕೊಂತೀನಿ. ಮತ್ತೆ ಒಕ್ಕೊಂಡಲ್ಲ. ಹಂಗೆ ಜರಕ್ಸಿ.
ಏನು ಫುಲ್ ಮಜಾ ಜರ್ಸದ್ದು ಜರಿಸಾ ತಗೋಬೇಕು ಹಂಗೆ ತಗೋಬೇಕು ಬೇಕಮ್ಮ ಪಪ್ಪಂದ ಅಮ್ಮನ ರೂಮ್ ಫ್ರೆಶ್ ಅನಿಸ್ತೈತೆ ಹೆಂಗೆ ಬಿದ್ದು ಒದ್ದಾಡ್ತಾನೆ ನೋಡಿ. ಫ್ರೆಂಡ್ಸ್ ಹಿಂಗೆ ಅಪೋಸಿಟ್ ಇದ್ದಿದ್ದು ಸೋಫಾನ ನಾನು ಇವಾಗ ಒಂದೇ ಲೈನಲ್ಲಿ ಹಾಕ್ತಾ ಇದ್ದೀನಿ ಫಾರ್ ಅ ಚೇಂಜ್. ಒಂದೇ ಥರ ಇದ್ದು ಬೋರ್ ಆಗಿದೆ, ಹಾಗಾಗಿ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹಾಕಿರೋ ಥರ ಇವಾಗ ಹಾಕ್ತಾ ಇದ್ದೀನಿ. ನಮ್ಮ ಸೋಫಾ ಮೇಕ್ ಓವರ್ ಮಾಡಬೇಕು ಅಂತ ಡಿಸೈಡ್ ಆಗಿದೆ. ಏನಂದರೆ ಒಂದೇ ಲೈನಲ್ಲೇ ಹಾಕಿ ಫ್ರಂಟು ಟಿಪ ಇಡೋಣ ಅಂತಂದು. ಈಗ ಅಪೋಸಿಟ್ ಈ ಕಡೆ 2 ಆ ಕಡೆ 1 ಇತ್ತು. ಈಗ ಒಂದೇ ಲೈನಲ್ಲಿ ಹಾಕ್ತೀನಿ, ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಹಾಕಿದ ಮೇಲೆ ಹಾಕಿ ಕೊಟ್ಟಿನಿ. ಗಾನವಿ ಅದಕ್ಕೆ ಕವರ್ ಹಾಕ್ತಾಳೆ. ಚೇಂಜ್ ಮಾಡ್ತಿದ್ದೀವಿ, ಕವರ್ ವೈಟ್ ತೆಗೆದು ಮರೂನ್ ಹಾಕ್ತಾಯಿದ್ದೀವಿ. ವೈಟು ಸಿಕ್ಕಾಪಟ್ಟೆ ಗಲೀಜಾಗುತ್ತೆ, ಮತ್ತು ಅದು ಏನಪ್ಪ ನೆಟ್ ಇರೋದ್ರಿಂದ ಅದರಲ್ಲೆಲ್ಲ ಕಸ ಫಿಲ್ಟರ್ ಆಗಿ ಸೋಫಾ ಮೇಲೆ ಬಿದ್ದೋಗುತ್ತೆ. ಹೀಗಾಗಿ ವೆಲ್ವೆಟ್ದಿತ್ತಲ್ಲ ಅದನ್ನೇ ಹಾಕ್ಕೊಳ್ತಾ ಇದ್ದೀವಿ. ಇಲ್ಲಿ ಒರೆಸಿದ್ನ ನೋಡಿ ತೆಗಿಯುತ್ತೆ, ಒರೆಸಿರ್ತೀನಿ ಎತ್ತೀನಿ. ಬುಕ್ಸ್ ಗಚ್ಚಿನ ಅಂದ್ಬಿಟ್ಟು ಪಾಯಿ ಕೆಳಗಿನ ಬುಕ್ ತೆಗೀರಿ. ಟೇಬಲಲ್ಲಿ ಇಟ್ಬಿಡೋದು ಮುಂದೆ. ಅವನು ಆಮೇಲೆ ಕಪಾಟೊಳಗೆ ಜೋಡ್ಸಕ್ಕೆ ಬರೈತಿ, ಅವೆಲ್ಲ ತೆಗೆದ್ಬಿಟ್ಟು. ಫ್ರೆಂಡ್ಸ್ ಈಗ ಇಷ್ಟ ಆಗೈತೆ ಹಾಕಿ ಆದಮೇಲೆ ಲಾಸ್ಟಿಗೆ ತೋರಿಸ್ತೀನಿ ಹೆಂಗೆ ಜೋಡಿಸಿದೀವಿ ಅಂತ. ಗಣಿ ಕಡೆಲಿ ಮ್ಯಾಕಾಯ್ತು. ಫ್ರೆಂಡ್ಸ್ ನಮ್ಮ ಮನೆ ಕ್ಲೀನ್ ಮಾಡಿ ಆದಮೇಲೆ ಹೆಂಗೆ ಕಾಣಿಸ್ತೈತೆ ಅಂತ ನೋಡ್ತಿರ್ಬೋದಲ್ಲಿ ಈ ಥರ ಹಾಕಿದ್ದೀವಿ ಟೀಪಾಯಿ. ಮತ್ತು ಅದನ್ನು ಇದು ರೂಮು, ಗಾನು ಓದ್ಕೊತಾಳೆ ಇಲ್ಲಿ. ಇದು ಈ ಕಡೆ ಬಂದರೆ ಹಾಲು ಫುಲ್ಲು ಕ್ಲೀನ್ ಮಾಡಿ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಸಿಂಕ್ ತೊಳೆದು ಪಾತ್ರೆ ತೊಳೆದು ಇದನ್ನು ಅಷ್ಟೇ ಎಲ್ಲ ನೀಟಾಗಿ ಜೋಡಿಸ್ಕೊಂಡು, ಈ ಕಡೆ ಹಾಲು, ಫ್ರಿಡ್ಜು, ಟಿ ವಿ, ಗೊಂಬೆಗಳು ಎಲ್ಲ ಒರೆಸ್ಕೊಂಡಾಗಿದೆ. ಇವಾಗ ಒಗ್ದಾಕಿರೋ ಬಟ್ಟೆನ ಮಡ್ಚಿಟ್ಕೋಬೇಕು. ಫೈನಲ್ಲಾಗಿ ಕ್ಲೀನ್ ಆದಮೇಲೆ ಇಷ್ಟು ಫ್ರೆಶ್ ಅನ್ನಿಸ್ತೈತಂದರೆ ನೋಡೋದಕ್ಕೆ ನಮಗೇ ಖುಷಿ ಅನಿಸುತ್ತೆ. ಮನೆ ಎಷ್ಟು ಕ್ಲೀನಾಗಿ ನೀಟಾಗಿ ಆಗಿದೆ. ಫುಲ್ ಮನೆಯೆಲ್ಲ ಚೇಂಜ್ ಮಾಡಿ ಅಂದರೆ ಕ್ಲೀನ್ ಮಾಡಿದ ಮೇಲೆ ಎಷ್ಟು ಫ್ರೆಶ್ ಫೀಲ್ ಅನ್ನಿಸ್ತೈತೆ ಅಂದರೆ ಇಲ್ಲಿ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿ ಅನ್ನಿಸ್ತೈತೆ.